ಏನ್ರಿ ಇನ್ಸ್ಪೆಕ್ಟ್ರೆ, ಹೊಸದಾಗಿ ಡ್ಯೂಟಿಗೆ ಜಾಯ್ನ್ ಆಗ್ತಾ ಇದ್ದೀರಾ? ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಡ್ಯೂಟಿಗೆ ಜಾಯ್ನ್ ಆಗೋದು ಬಿಟ್ಟು ಇಲ್ಲಿಗೆ ಬಂದಿದ್ದೀರಾ? ನನ್ನ ಪಾಲ್ಗೆ ದೇವಸ್ಥಾನದಲ್ಲಿರೋ ದೇವರು ಒಂದೇ, ನೀವು ಒಂದೇ. ಅದಕ್ಕೆ ಡ್ಯೂಟಿ ಜಾಯ್ನ್ ಆಗೋದಕ್ಕೆ ಮುಂಚೆ ನಿಮ್ಮ ಆಶೀರ್ವಾದ ತಗೊಂಡೋಗೋಣ ಅಂತ ಬಂದೆ. ಆಶೀರ್ವಾದ ಮಾಡಿ ದೇವರು. ಈ ದೌಲತ್ತಿಗೆ ಏನು ಕಡಿಮೆ ಇಲ್ಲ. ಎಲ್ಲಿವರೆಗೂ ನಿನ್ನ ನಿಯತ್ತು ನನ್ನ ಮೇಲಿರುತ್ತೋ ಅಲ್ಲಿವರೆಗೂ ಈ ಚಿದಂಬರನ ಆಶೀರ್ವಾದ ಬೆಂಬಲ ನಿನ್ನ ಮೇಲಿರುತ್ತೆ. ಮೂಳೆ ಹಾಕಿದ ಕೈನ ಕಚ್ಚೋಕೆ ಬಂದರೆ ನೀರು ನೆರಳು ಇಲ್ದಿರೋ ಕಡೆ ಹೋಗಿ ಬಿದ್ದಿರ್ತೀಯ, ಹುಷಾರ್. ಏನು ದೇವರು ಇದು? ನಿಮ್ಮ ಎಂಜಲು ತಿಂದು ಬೆಳೆದಿರೋ ದೇಹ ಇದು, ನಿಮಗೆ ಮೋಸ ಮಾಡೋಕ್ಕಾಗುತ್ತಾ? ಸಾಕು ಸಾಕು, ನಿನ್ನನ್ನು ಯಾಕೆ ಈ ಸ್ಟೇಷನ್ಗೆ ಪೋಸ್ಟಿಂಗ್ ಮಾಡಿಸಿದ್ದೀನಿ ಗೊತ್ತು ತಾನೇ? ಗೊತ್ತು ದೇವರು, ನೀವಿನ್ನೂ ಚಿಂತೆ ಮಾಡೋ ಅಗತ್ಯ ಇಲ್ಲ. ನೀವು ಎಷ್ಟು ಬೇಗ ಸೂರ್ಯನ ಮನೆಯ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸ್ತೀರೋ ನಾನು ಅಷ್ಟು ಬೇಗ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತೀನಿ. ಹಾಗೆ ಸಾಧ್ಯವಾದರೆ ಆದಿತ್ಯನ ಒಳಗೆ ಹಾಕ್ಸು. ಅದಷ್ಟು ಸುಲಭ ಅನ್ಕೊಂಡಿದ್ದೀರಾ? ಹೇಳಿ ಕೇಳಿ ಮೊದಲೇ MLA ಅವ್ರನ್ನ ಜೈಲಿಗೆ ಕಳ್ಸೋದು ಅಂದ್ರೆ ಕಡಲೆಪುರಿ ತಿಂದಷ್ಟು ಸುಲಭ ಅಲ್ಲ. MLA ಆದ್ರೆ ಏನಂತೆ, ಅವನಿಗೇನು 2 ಕೊಂಬು ಬಂದ್ಬಿಡತ್ತಾ? ಒಮ್ಮೆ ಕೇಸ್ ರಿಜಿಸ್ಟರ್ ಆದರೆ ಮುಗಿದೋಯ್ತು, ಅರೆಸ್ಟ್ ಮಾಡ್ತಾ ಇರೋದೆ. MLAನ ಅರೆಸ್ಟ್ ಮಾಡಬೇಕು ಅಂದ್ರೆ ಸ್ಪೀಕರ್ ಪರ್ಮಿಷನ್ ಬೇಕು. ಅರ್ಪಿತಾ, ಇಷ್ಟು ದಿವಸ ನನ್ನ ಜೊತೆಲಿ ಇದ್ಕೊಂಡು ನೀನು ಇನ್ನೂ ನನ್ನ ಅರ್ಥ ಮಾಡ್ಕೊಂಡಿಲ್ಲ. ಅವನು ಈಗಾಗಲೇ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಾಯ್ತು. ಈಗ ಅವನು MLA ಅಲ್ಲ, ನಿನ್ನ ಹಾಗೆ ಸಾಮಾನ್ಯ ಪ್ರಜೆ. ಎಸ್, ಗುಡ್. ನಿಮ್ಮ ಬುದ್ಧಿವಂತಿಕೆಗೆ ಸೂರ್ಯ ರಾಜೀನಾಮೆ ಕೊಟ್ಟಿದ್ದಾರೆ ಅಷ್ಟೇ. ಆದ್ರೆ ಅದನ್ನ ಸ್ಪೀಕರ್ ಇನ್ನೂ ಅಂಗೀಕರಿಸಿಲ್ಲ. ಅಲ್ಲಿಗೆ ಸೂರ್ಯ ಇನ್ನೂ ಶಾಸಕನೇ. ಅಷ್ಟೇ ತಾನೇ? ಅಂಗೀಕರಿಸೋದಕ್ಕೆ ಸ್ಪೀಕರ್ಗೆ ಹೇಳಿದ್ರಾಯ್ತು. ಅದಕ್ಕೆ ಇನ್ನೊಂದಿಷ್ಟು ದುಡ್ಡು ಖರ್ಚಾಗತ್ತೆ, ಆಗ್ಲಿ ಬಿಡು. ಡೋಂಟ್ ವರಿ ಸರ್, ಅವ್ರು ರಾಜೀನಾಮೆ ಕೊಡ್ಲಿ ಬಿಡ್ಲಿ, ಕಾನೂನು ಪ್ರಕಾರ ಅವ್ರನ್ನ ಹೇಗೆ ಅರೆಸ್ಟ್ ಮಾಡಬೇಕು ಅನ್ನೋದು ನನಗೆ ಗೊತ್ತು. ನಾನು ಅವ್ರನ್ನ ಅರೆಸ್ಟ್ ಮಾಡೇ ಮಾಡ್ತೀನಿ. ಸರಿ, ನೀನು ಹೊರಡು. ಕಂಪ್ಲೇಂಟ್ ಕೊಡೋ ವ್ಯವಸ್ಥೆ ನಾನು ಮಾಡ್ತೀನಿ. ಇನ್ನು ಮುಂದೆ ನೀವೆಲ್ಲ ಅಂದ್ಕೊಂಡಂಗೆ ಆಗುತ್ತೆ ಸರ್. ಬರ್ತೀನಿ ಸರ್, ಬರ್ತೀನಿ ಮೇಡಮ್. ಹೋಗೋದಕ್ಕೂ ಮುಂಚೆ ಒಂದು ಮಾತು. ಆದಿತ್ಯ ಹಾಗೂ ಸೂರ್ಯ ನೀವು ಅನ್ಕೊಂಡು ಹಾಗಲ್ಲ. ನೀವು ಅವ್ರಿಗೆ ತೊಂದರೆ ಕೊಡೋದಕ್ಕೂ ಮುಂಚೆ ಅವರು ನಿಮಗೆ ತೊಂದರೆ ಕೊಡ್ತಾರೆ. ಎಚ್ಚರಿಕೆಯಿಂದ ಅವ್ರನ್ನ ಹ್ಯಾಂಡಲ್ ಮಾಡಿ. ಥ್ಯಾಂಕ್ಸ್ ಮೇಡಮ್. ಬಟ್ ನಾನು ಬರೀ ಪೊಲೀಸ್ ಅಲ್ಲ, ಪರ್ಕಿ ಕೂಡ. ಈ ಕಳಸೇಗೌಡ ರಾಹು ಇದ್ದಾಗೆ, ಹಿಡಿದ್ರೆ ಬಿಡಲ್ಲ, ನಾಶ ಮಾಡೇ ಮಾಡ್ತೀನಿ. ಇವನು ನಿಮ್ಮ ಕೆಲಸ ಸಲೀಸಾಗಿ ಮಾಡಿಕೊಡ್ತಾನೆ ಅಂತ ನಿಮ್ಗೆ ಅನ್ನಿಸ್ತಿದ್ಯಾ? ಅವನು ನಿಯತ್ತಿನ ನಾಯಿ. ಬಾಲ ಅಲ್ಲಾಡಿಸಿ ಗೊತ್ತೇ ವಿನಃ ಬಾಯಿ ಹಾಕಿ ಕಚ್ಚೋದಿಲ್ಲ. ನನಗೆ ಹಾಗೆ ಅನ್ನಿಸ್ತಿಲ್ಲ. ಕೈ ಕಚ್ಚದೇ ಇರಬಹುದು, ಆದರೆ ಅನ್ನ ಹಾಕಿದ ಕೈನೇ ಇಲ್ಲ ಅನ್ಸಿದ್ರೆ? ಯಾಕರ್ಪಿತಾ, ಇತ್ತೀಚೆಗೆ ನೀನು ನನ್ನ ಮೇಲೆ ನಮ್ಮವ್ರ ಮೇಲೆ ತುಂಬ ಅನುಮಾನ ಪಡ್ತಾ ಇದೆಯಾ? ಇದು ಅನುಮಾನ ಅಲ್ಲ, ಆತಂಕ. ಎಲ್ಲಿ ಈ ಸಲನೂ ನಾವು ಸೋತು ಬಿಡ್ತೀವೋ ಅನ್ನೋ ಭಯ. ನಿನಗೆ ಆ ಭಯ ಬೇಡ. ಸೂರ್ಯ ಈಗ ನನ್ನ ಬಂದೂಕಿನ ನಾಳಿಕೆಯಿಂದ ಬರೋ ಬುಲೆಟ್ಗೆ ತಲೆ ಒಡ್ಡಿ ಕೂತಿದ್ದಾನೆ. ನನ್ನ ಬೆರಳಿಂದ ಟ್ರಿಗರ್ ಒತ್ತೋದೊಂದೇ ಬಾಕಿ. ಅಷ್ಟು ಕಾನ್ಫಿಡೆನ್ಸಾ? ಅಫ್ಕೋರ್ಸ್ ಅರ್ಪಿತಾ, ಅನುಮಾನದ ಹುತ್ತ ನಮ್ಮ ಮನಸ್ಸಿನಲ್ಲಿ ಹುಟ್ಕೊಂಡಷ್ಟು ಆತಂಕದ ನೆರಳು ನಮ್ಮ ಮನಸ್ಸಿನ ನೆಮ್ಮದಿನ ಹಾಳು ಮಾಡತ್ತೆ. ನಾನು ಕಾನ್ಫಿಡೆಂಟ್ ಆಗಿದ್ದೀನಿ, ನೀನು ಕಾನ್ಫಿಡೆಂಟ್ ಆಗಿರು. ಅಂದರೆ ಗೆಲುವು ನಮ್ಮದೇ. ಹೇಳಿ ಡ್ಯಾಡ್, ಏನು ವಿಷಯ? ಆ ಸೂರ್ಯನ ಮನೆಯಲ್ಲಿ ಬಿಟ್ಟಿದ್ಯಲ್ಲ ಅಜ್ಜಿ, ಅವಳಿಗೆ ಹೇಳು ಆದಷ್ಟು ಬೇಗ ಸೂರ್ಯನ ಮನೆಯವ್ರ ಮೇಲೆಲ್ಲ ಕಂಪ್ಲೇಂಟ್ ಕೊಡೋದಕ್ಕೆ. ಅಷ್ಟೇ ತಾನೇ, ಆದಷ್ಟು ಬೇಗ ನನ್ನ ಕೆಲಸ ಮಾಡಿಸ್ತೀನಿ. ಅಷ್ಟು ಮಾಡಿಸು ಮಗಳೇ. ನೀನು ಭಾಳ ಹಾಳು ಮಾಡಿದ ಮನೆಯವರ ಮನೆ ಹಾಳು ಮಾಡೋದಕ್ಕೆ ನಾನೆಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಹಾಗಿದ್ರೆ ನಾನು ಇನ್ನೂ ತಡ ಮಾಡಲ್ಲ ಡ್ಯಾಡ್. ನಾಳೆನೇ ಕಂಪ್ಲೇಂಟ್ ಕೊಡೋ ವ್ಯವಸ್ಥೆ ಮಾಡಿಸ್ತೀನಿ. ಬಾಯ್. ಸೂರ್ಯ